ಹಲೋ ಎವ್ರಿವನ್. ನಮಗೆಲ್ಲರಿಗೂ ಏನಾದರೂ ಕ್ರಾವಿಂಗ್ಸ್ ಇದ್ದೇ ಇರುತ್ತೆ ಅಲ್ಲ, ಅದು ತಿನ್ನಬೇಕು ಇದು ತಿನ್ನಬೇಕು ಅನಿಸ್ತಾನೆ ಇರುತ್ತೆ. ಆದರೆ ನಮ್ಮ ಕ್ರಾವಿಂಗ್ಸಿಗೂ ನಮ್ಮ ಬಾಡಿ ಡೆಫಿಷಿಯನ್ಸಿಗೂ ರಿಲೇಟೆಡ್ ಇದೆ. ಅದು ಏನು ಮತ್ತು ಅದು ಯಾವ ಡೆಫಿಷಿಯನ್ಸಿ ಇದ್ದರೆ ನಾವು ಏನು ತಿನ್ನಬೇಕು ಅನ್ನೋದು ತಿಳ್ಕೊಳ್ಳೋಣ. ಒಂದು ವೇಳೆ ನಿಮಗೆ ಯಾವಾಗಲೂ ಚಾಕ್ಲೇಟ್ ತಿನ್ನಬೇಕು ಅನಿಸಿದ್ರೆ ನಿಮ್ಮ ಬಾಡಿಯಲ್ಲಿ ಮೆಗ್ನೀಷಿಯಮ್ ಡೆಫಿಷಿಯನ್ಸಿ ಇರುತ್ತೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬನಾನಾ ತಿನ್ನಿ. ಯಾವಾಗಲೂ ನಿಮಗೆ ಫ್ರೈಡ್ ಥಿಂಗ್ಸ್ ತಿನ್ನಬೇಕು ಅನಿಸ್ತಿದ್ರೆ ನಿಮ್ಮ ಬಾಡಿಲಿ ಸಾಲ್ಟ್ ಡೆಫಿಷಿಯನ್ಸಿ ಇರುತ್ತೆ. ನಿಮ್ಮ ಡೈಟಲ್ಲಿ ನಟ್ಸ್ನ ಆ್ಯಡ್ ಮಾಡಿ. ಒಂದು ವೇಳೆ ನಿಮಗೆ ಯಾವಾಗಲೂ ಬಿಸ್ಕೆಟ್ ಕುಕೀಸ್ ತಿನ್ನಬೇಕು ಅನಿಸ್ತಿದ್ರೆ ಗ್ಲೂಕೋಸ್ ಡೆಫಿಷಿಯನ್ಸಿ ಇರುತ್ತೆ. ವೆಜಿಟೇಬಲ್ಸ್ನ ಜಾಸ್ತಿ ತಿನ್ನಿ. ಒಂದು ವೇಳೆ ನಿಮಗೆ ಯಾವಾಗಲೂ ಬರ್ಗರ್ಸ್ ತಿನ್ನಬೇಕು ಅನಿಸ್ತಿದ್ರೆ ನಿಮ್ಮ ಬಾಡಿಲಿ ಐರನ್ ಡೆಫಿಷಿಯನ್ಸಿ ಇರುತ್ತೆ. ನಿಮ್ಮ ಡೈಟಲ್ಲಿ ಸ್ಪಿನಾಚ್ ಆ್ಯಡ್ ಮಾಡಿ. ಒಂದು ವೇಳೆ ನಿಮಗೆ ಯಾವಾಗಲೂ ಪಿಜ್ಜಾ ತಿನ್ನಬೇಕು ಅಂತ ಕ್ರಾವ್ ಆಗ್ತಿದ್ರೆ ನಿಮ್ಮ ಬಾಡಿಲಿ ಒಮೆಗಾ 3 ಡೆಫಿಷಿಯನ್ಸಿ ಇರುತ್ತೆ. ಚಿಯಾ ಸೀಡ್ಸ್ನ ನಿಮ್ಮ ಡೈಟಲ್ಲಿ ಆ್ಯಡ್ ಮಾಡಿ. ಯಾವಾಗಲೂ ಏನಾದರೂ ತಿಂತಾನೆ ಇರಬೇಕು ಅಂತ ನಿಮಗೆ ಕ್ರಾವಿಂಗ್ಸ್ ಇರ್ತಿದ್ರೆ, ಎವ್ರಿಥಿಂಗ್ ಎನಿಥಿಂಗ್ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿದ್ರೆ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ವಾಟರ್ ಜಾಸ್ತಿ ಕುಡಿರಿ. ಸೊ ಇದೆಲ್ಲ ನಿಮ್ಮ ಬಾಡಿ ಡೆಫಿಷಿಯನ್ಸಿ